ಐಪಿಎಲ್ ಪಂದ್ಯಾವಳಿ ರದ್ದು ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಯುದ್ಧದ ಸಂಘರ್ಷದ ಭೀತಿ ಅಥವಾ ಯುದ್ಧದ ಸಂಘರ್ಷದ ಹಿನ್ನೆಲೆಯಲ್ಲಿ ಐಪಿಎಲ್ ಪಂದ್ಯಾವಳಿ ರದ್ದು ಸಾಧ್ಯತೆ ಈಗ ಬರ್ತಾ ಇರತಕ್ಕಂತಹ ಬಹುದೊಡ್ಡ ಅಪ್ಡೇಟ್ಸ್. ಐಪಿಎಲ್ ಪಂದ್ಯಾವಳಿ ರದ್ದು ಸಾಧ್ಯತೆ. ಭಾರತ ಮತ್ತು ಪಾಕ್ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಬಿಸಿಸಿಐನಿಂದ ಅತ್ಯಂತ ಮಹತ್ವದ ಸಭೆ. ಕ್ರಿಕೆಟ್ ಪ್ರೇಮಿಗಳಿಗೆ ಇದು ಒಂದು ತರಹದ ಆಘಾತ. ನಿನ್ನೆಯಷ್ಟೇ ಪಂಜಾಬ್ ದಿಲ್ಲಿ ಪಂದ್ಯ ರದ್ದಾಗಿತ್ತು ಧರ್ಮಶಾಲಾದಲ್ಲಿ. ಮೇ 25ಕ್ಕೆ ಅಂತ್ಯ ಆಗಬೇಕಿದ್ದಂತಹ ಐಪಿಎಲ್ ಪಂದ್ಯಾವಳಿ ಅದರಲ್ಲೊಂದು ಸಣ್ಣ ವ್ಯತ್ಯಯ. ಐಪಿಎಲ್ ಪಂದ್ಯ ರದ್ದು ಅಥವಾ ಮುಂದೂಡಿಕೆ ಮಾಡುವ ಬಗ್ಗೆ ಇವತ್ತು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ. ಐಪಿಎಲ್ ಪಂದ್ಯಾವಳಿ ರದ್ದು ಸಾಧ್ಯತೆ ಕೆಲವೇ ಹೊತ್ತಲ್ಲಿ ಬಿಸಿಸಿಐ ಘೋಷಣೆ. ಪಾಕಿಸ್ತಾನ ಈಗಾಗಲೇ ಯುದ್ಧೋನ್ಮಾದದಲ್ಲಿದೆ. ಪಾಕಿಸ್ತಾನಕ್ಕೆ ಆಹಾರ ಆಗಬಾರದು ಭಾರತದ ಯಾವುದೇ ಭೂಮಿ. ಪಂದ್ಯಾವಳಿಯಲ್ಲಿ ಮಗ್ನರಾಗಿ ಪಂದ್ಯ ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಯಾವುದೇ ತರಹದ ಅಹಿತಕರ ಘಟನೆ ಅರ್ಥಾತ್ ಭಯೋತ್ಪಾದಕರ ದಾಳಿ ಆಗಬಾರದು ಅನ್ನೋ ಕಾರಣ ಐಪಿಎಲ್ ಪಂದ್ಯ ರದ್ದು ಅಥವಾ ಮುಂದೂಡಿಕೆ ಆಗೋ ಸಾಧ್ಯತೆಗಳಿದ್ದಾವೆ. ಐಪಿಎಲ್ ಪಂದ್ಯಾವಳಿ ರದ್ದು ಸಾಧ್ಯತೆ. ತೆಗೆದುಕೊಳ್ಳಬೇಕಾದ ಮತ್ತು ತೆಗೆದುಕೊಳ್ಳಬಹುದಾದ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಒಂದು ಲವಲೇಶದಷ್ಟು ನಿರ್ಲಕ್ಷ್ಯಗಳನ್ನು ತೋರದೆ ಭಾರತ ಕೈಗೊಳ್ತಾ ಇದೆ. ಇದು ಅತ್ಯಂತ ಪ್ರಮುಖವಾದಂತಹ ಸ್ಟ್ರಾಟಜಿ ಅಥವಾ ಬುದ್ಧಿವಂತಿಕೆಯ ಹೆಜ್ಜೆ. ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸಿಕೊಳ್ಳದೆ ಟೀಕೆ ಟಿಪ್ಪಣಿಗಳು ಹಲವು ಬರಬಹುದು. ಅವರನ್ನ ಭಯಪಟ್ಟು ಐಪಿಎಲ್ ರದ್ದತಿ ಮಾಡೋದಾ ಎನ್ನುವಂಥ ಪ್ರಶ್ನೆಗಳು ಕೂಡ ಬರಬಹುದು. ಆದರೆ ಸೂಕ್ಷ್ಮತೆ ಮತ್ತು ಜಾಗ್ರತೆ ಭಾರತದ ಅತ್ಯಂತ ಬಹುದೊಡ್ಡ ಮಹತ್ವದ ತೀರ್ಮಾನ. ಅದು ಐಪಿಎಲ್ ಪಂದ್ಯಾವಳಿ ರದ್ದು ಅಥವಾ ಮುಂದೂಡಿಕೆ ಎರಡರಲ್ಲಿ ಯಾವುದಾದ್ರೂ ಒಂದಾಗುತ್ತೆ. ಬಿಸಿಸಿಐನಿಂದ ಈಗ ಕೆಲವೇ ಹೊತ್ತಲ್ಲಿ ಘೋಷಣೆಯೂ ಕೂಡ ಆಗಬಹುದು, ಅಧಿಕೃತ ಘೋಷಣೆ. ಸೊ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಐಪಿಎಲ್ ಪಂದ್ಯಾವಳಿ ರದ್ದು ಸಾಧ್ಯತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಸಿಸಿಐ ಅಧಿಕೃತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಐಪಿಎಲ್ ಪಂದ್ಯ ರದ್ದು ಅಥವಾ ಮುಂದೂಡಿಕೆಯ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಸಿಸಿಐ ಮಹತ್ವದ ಸಭೆಯನ್ನ ನಡೆಸುತ್ತೆ. ಎಲ್ಲ ತರಹದಲ್ಲೂ ಕೂಡ ಯೋಚನೆ ಮಾಡಿಕೊಂಡು ಈ ತರಹದ್ದೊಂದು ಕಟ್ಟಕಡೆಯ ನಿರ್ಧಾರಕ್ಕೆ ಬಿಸಿಸಿಐ ಬರ್ತಾ ಇರುವಂತಹದ್ದು. ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲವಾದರೂ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಅಧಿಕೃತವಾದಂಥ ಒಂದು ಘೋಷಣೆಯನ್ನ ಮಾಡಲಿಕ್ಕಿದೆ ಬಿಸಿಸಿಐ. ಇನ್ನು ಪಂದ್ಯಾವಳಿಯ ಸಂದರ್ಭದಲ್ಲಿ ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಅಧಿಕೃತವಾದಂತಹ ಯುದ್ಧ ಘೋಷಣೆಯಾಗಿದೆ. ಹಾಗಾಗಿ ಅಲ್ಲಿ ನಿರಂತರವಾದಂತಹ ಶೆಲ್ ದಾಳಿಗಳಾಗ್ತಾ ಇದೆ, ಕ್ಷಿಪಣಿಗಳ ದಾಳಿಗಳಾಗ್ತಾ ಇದೆ. ಭಾರತದಿಂದಲೂ ಕೂಡ ಪ್ರತ್ಯುತ್ತರಗಳು ಅತ್ಯಂತ ಸಮರ್ಥವಾಗಿ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ಅತ್ಯಂತ ಆಕರ್ಷಣೀಯ ಪಂದ್ಯಾವಳಿ ಅಥವಾ ಪಂದ್ಯಾಟ ಪಾಕಿಗಳಿಗೆ ಆಹಾರ ಆಗಬಾರದು. ಪಾಕಿಗಳು ಒಳನುಸುಳೋದಕ್ಕೂ ಕೂಡ ಬಹಳಷ್ಟು ಸರಳ ದಾರಿಗಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಭಾರತ ತೆಗೆದುಕೊಳ್ಳಬೇಕಾಗಿದ್ದ ಎಲ್ಲ ನಿರ್ಧಾರಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿದೆ. ಎಲ್ಲ ನಿರ್ಧಾರಗಳನ್ನು ಕೂಡ ಅವೆಲ್ಲವೂ ಕೂಡ ಪ್ರಜೆಗಳ ಹಿತಕ್ಕಾಗಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿಯ ಹೆಸರಿನಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಹಾಗಾಗಿ ಯಾವ ಒಂದು ಚೂರು ನಿರ್ಲಕ್ಷ್ಯವೂ ಕೂಡ ಅಪಾಯಕಾರಿಯ ದಾರಿ ಮಾಡಿಕೊಡಬಹುದು ಶತ್ರುಗಳಿಗೆ. ವಿರೋಧಿ ಪಡೆಗೆ ನಾವು ದಾರಿಯಾಗಬಾರದು ಅಥವಾ ಆಹಾರ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಭಾರತ ಎಲ್ಲ ತರಹದ ಸೂಕ್ಷ್ಮತೆಗಳನ್ನು ಕೂಡ
ಗಮನಿಸ್ತಾ ಇದ್ದು ಈಗಾಗಲೇ IPL ಪಂದ್ಯಾವಳಿ ರದ್ದು ಸಾಧ್ಯತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. BCCI ಕಡೆಯಿಂದ ಅಧಿಕೃತ ಘೋಷಣೆ ಇನ್ನೂ ಕೂಡ ಬಂದಿಲ್ಲವಾದರೂ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಹತ್ವದ ಸಭೆಯೊಂದು ನಡೆಯುತ್ತೆ. ಎಲ್ಲ ತರಹದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ BCCI ಅಂತಿಮ ನಿರ್ಧಾರವನ್ನು ಪ್ರಕಟಿಸೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಪಂದ್ಯ ಪ್ರೇಮಿಗಳು ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ, ರಾಷ್ಟ್ರದ ಭದ್ರತೆ ಅಂತ ಬಂದಾಗ ಅಲ್ಲಿ ಪಕ್ಷಗಳಿರೋದಿಲ್ಲ, ರೀಜಿನಲ್ಲೂ ಇಲ್ಲ, ರಿಲಿಜನ್ನೂ ಇಲ್ಲ. ಅಲ್ಲಿ ಕ್ರಿಕೆಟ್ ಪ್ರೇಮಿಗಳು ಅಂತ ಇಲ್ಲ, ದೇಶ ಪ್ರೇಮಿಗಳು ಅಂತನೂ ಇಲ್ಲ. ಪ್ರತಿಯೊಬ್ಬರೂ ಒಗ್ಗಟ್ಟಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮತ್ತು ನಮ್ಮ ಬೆಂಬಲವನ್ನು ಶತ್ರುಪಡೆಗೆ ತೋರಿಸಬೇಕೇ ಹೊರತಾಗಿ ಕ್ರೀಡೆ ಮನರಂಜನೆ ಇವತ್ತಲ್ಲ ನಾಳೆ ಇನ್ನೂ ಅದ್ಧೂರಿಯಾಗಿ ಮಾಡ್ಕೋಬಹುದು. ದೇಶದಲ್ಲಿ ದೇಶ ಚೆನ್ನಾಗಿದ್ದರೆ, ದೇಶದ ಭೂಮಿ ಚೆನ್ನಾಗಿದ್ದರೆ, ದೇಶ ಅತ್ಯಂತ ಸುರಕ್ಷಿತವಾಗಿದ್ದರೆ IPLನಂತಹ IPLಗಳನ್ನು ಗಲ್ಲಿಲೂ ಆಡ್ಬೋದು. ಸೊ ಹಾಗಾಗಿ ದೇಶದ ರಕ್ಷಣೆ, ನ್ಯಾಷನಲ್ ಸೆಕ್ಯೂರಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ದೇಶ ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ. ಆ ತೀರ್ಮಾನಕ್ಕೆ BCCI ಕೂಡ ಬದ್ಧ ಆಗಬೇಕು. ಈ ದೇಶದ ಸಿನಿಮಾ ಇಂಡಸ್ಟ್ರಿಯು ಕೂಡ ಬದ್ಧ ಆಗಬೇಕು. ಈ ದೇಶದ ಎಲ್ಲ ತರಹದ ವರ್ಗಗಳ ಎಲ್ಲ ತರಹದ ಕ್ರಿಯೆ ಪ್ರಕ್ರಿಯೆಗಳು ಕೂಡ ದೇಶದ ಹಿತಕ್ಕಾಗಿ, ದೇಶದ ರಕ್ಷಣೆಗೆ ಒಂದು ರೀತಿಯಲ್ಲಿ ಸಹಾಯಕ ಆಗಿರಬೇಕು. ಆ ಕಾರಣಕ್ಕೋಸ್ಕರ ಈಗ BCCI ಈಗ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. IPL ಪಂದ್ಯಾವಳಿ ರದ್ದು ಸಾಧ್ಯತೆ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಜಮ್ಮುವಿನಲ್ಲಿ ನೀಡಲಾದಂತಹ ರೆಡ್ ಅಲರ್ಟ್ ಆಧಾರದ ಮೇಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಸೊ ಈಗ ಅದು ಕೂಡ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿರೋದ್ರಿಂದಾಗಿ ಈ ತರಹದೊಂದು ನಿರ್ಧಾರ ಈಗಾಗಲೇ ಧರ್ಮಶಾಲಾದಲ್ಲಿ, ಅಂದರೆ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಪಂಜಾಬ್ ಡೆಲ್ಲಿ ನಡುವಿನ IPL ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಸೊ BCCI ಮಹತ್ವದ ನಿರ್ಧಾರಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ. ಕೆಲ ಕ್ಷಣಗಳ ನಂತರ BCCI ಅಧಿಕೃತವಾದಂತಹ ನಿರ್ಧಾರಕ್ಕೆ ಬರಬಹುದು ಎಂದು ಹೇಳಲಾಗ್ತಾ ಇದೆ.